ದೇವಸ್ಥಾನಗಳಲ್ಲಿ ಪ್ರಸಾದಕ್ಕೆ ಪುಳಿಯೋಗರೆ ಕೊಟ್ಟರೆ ಎಷ್ಟು ಇಷ್ಟಪಟ್ಕೊಂಡು ತಿಂತೀವಿ ಅಲ್ವಾ. ಅದೇ ಮನೆಯಲ್ಲೇನಾದರೂ ಪುಳಿಯೋಗರೆ ಮಾಡಿದ್ರೆ ಅಯ್ಯೋ ಪುಳಿಯೋಗರೆನ ಅಂದ್ಕೊಂಡು ತಿಂತೀವಿ ಅಲ್ವಾ. ಯಾಕಂದರೆ ಅದೇ ಥರ ಟೇಸ್ಟು ಅಥೆಂಟಿಕ್ ಆಗಿ ಮನೆಯಲ್ಲಿ ಬರಬೇಕಲ್ವಾ. ಹಾಗಾದರೆ ಇವತ್ತು ದೇವಸ್ಥಾನಗಳಲ್ಲಿ ಹೇಗೆ ಮಾಡ್ತಾರೆ ಅದೇ ರೀತಿ ನಾವು ಪುಳಿಯೋಗರೆ ಮಾಡೋದನ್ನು ಕಲ್ತ್ಕೊಳ್ಳೋಣ ಬನ್ನಿ. ಒಂದ್ಸರಿ ಈ ಸ್ಟೈಲಲ್ಲಿ ಮಾಡಿಟ್ಕೊಳ್ಳಿ. ಪುಳಿಯೋಗರೆ ಗೊಜ್ಜು ಮಾಡಿಟ್ಕೊಂಡಾಗ ಬೇಕಾದಾಗೆಲ್ಲ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ಬೋದು. ಹೆಂಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಪ್ಯಾನ್ಗೆ 3 ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡು 2 ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಹಾಕ್ಕೊಂಡು ಇದನ್ನ ರೋಸ್ಟ್ ಮಾಡ್ಕೊಳ್ಳೋಣ. ಈ ಥರ ಬ್ರೌನ್ ಆಗಿ ರೋಸ್ಟ್ ಆದಮೇಲೆ ನಾವು ಇದನ್ನ ಸೈಡಿಗೆ ಎತ್ತಿಟ್ಕೊಳ್ಳೋಣ ಒಂದು ಪ್ಲೇಟಲ್ಲಿ. ಇವಾಗ ಅದೇ ಪ್ಯಾನ್ಗೆ ಒಂದು 10ರಿಂದ 12 ಬೆಳಗ್ಗೆ ಮೆಣಸಿನ್ಕಾಯಿ, ಒಂದು 4 ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಯಾಕಂದರೆ ಹಸಿದಾಗಿ ಉರಿತಾ ಇದ್ದರೆ ಅದು ಘಾಟ್ ಬಂದುಬಿಡುತ್ತೆ ಜಾಸ್ತಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಕೈಡಿಯಷ್ಟು ಕರಿಬೇವಿನ ಎಲೆಗಳನ್ನ ಹಾಕ್ಕೊತಾ ಇದ್ದೀನಿ. ಇನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಥರ ಕರಿಬೇವು ಎಲೆಗಳು ಈ ಥರ ಮುರಿದ್ರೆ ಪುಡಿ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದು ಫ್ರೈ ಆದಮೇಲೆ ಇದನ್ನು ಒಂದು ಪ್ಲೇಟ್ಗೆ ಹಾಕಿಟ್ಕೊಳ್ಳೋಣ. ಇವಾಗ ಅದೇ ಪ್ಯಾನ್ಗೆ 1 ಸ್ಪೂನ್ ಪೆಪ್ಪರ್, 1 ಸ್ಪೂನ್ ಮೆಂತ್ಯ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನಾವು ಎಲ್ಲದನ್ನು ಸಪ್ರೇಟಾಗಿ ಇಲ್ಲಿ ರೋಸ್ಟ್ ಮಾಡ್ಕೊತಾ ಇದ್ದೀವಿ. ಯಾಕಂದರೆ ಒಂದು ರೋಸ್ಟ್ ಮಾಡ್ಕೊಳ್ಳೋದು ಟೈಮಿಂಗ್ ಬೇರೆ ಇರುತ್ತೆ. ಒಂದು ಜಾಸ್ತಿ ಹುರಿದೋಗ್ಬಿಟ್ಟಿರೋದು, ಒಂದು ಹುರಿದೇ ಇರೋದು ಆಗಬಾರ್ದಲ್ವ. ಅದಕ್ಕೆ ಒಂದೇ ಸಪ್ರೇಟಾಗಿ ಮಾಡ್ಕೊತಾ ಇದ್ದೀವಿ. ಇವಾಗ ಮೆಂತ್ಯ ಮತ್ತು ಪೆಪ್ಪರ್ ಅರ್ಧ ರೋಸ್ಟ್ ಆದಮೇಲೆ ಒಂದು 3 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಹುರ್ಕೊಳ್ಳೋಣ. ಜೀರಿಗೆ ರೋಸ್ಟ್ ಆದಮೇಲೆ ನಾನಿಲ್ಲಿ ಕೊತ್ತಂಬರಿ ಬೀಜಗಳನ್ನ ಹಾಕ್ಕೊತಾ ಇದ್ದೀನಿ. ಒಂದು 8 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಮೆಷರ್ಮೆಂಟ್ಗೆ ಸರಿಯಾಗಿದ್ದಾವೆ, ನೀವು ನೋಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಸುಮ್ಮನೆ ಕೈ ಎಳ್ತೆಲ್ಲ ಆಗ್ತಿಲ್ಲ. ಕೊತ್ತಂಬರಿ ಬೀಜಗಳನ್ನ ಹಾಕಿದ್ಮೇಲೆ ಒಂದು ಚೆನ್ನಾಗಿ ರೋಸ್ಟ್ ಮಾಡಿ ಘಮ ಎಲ್ಲ ಚೆನ್ನಾಗಿ ಬರೋವರೆಗೂ. ನೋಡಿ, ಇವಾಗ ಘಮನೂ ಬರ್ತಿದೆ, ಹಾಗೆ ರೋಸ್ಟು ಆಗ್ತಿದೆ. ಇದನ್ನು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ ಪ್ಲೇಟಲ್ಲಿ. ಇವಾಗ ಲಾಸ್ಟ್ಗೆ 1 ಸ್ಪೂನಷ್ಟು ಕಪ್ಪೆಳ್ಳನ್ನು ರೋಸ್ಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ನಾವು ಹುಣಸೆಹಣ್ಣ ರೋಸ್ಟ್ ಮಾಡಿ ಹಾಕ್ಕೊಳ್ಳೋಣ. ಇದನ್ನು ನೀರಲ್ಲಿ ತೊಳಿಬೇಡಿ, ಯಾಕಂದರೆ ತೇವಾಂಶ ಎಲ್ಲ ಹೋಗಬೇಕು. ನಾವು ಪೌಡರ್ ಮಾಡ್ತಿರೋದ್ರಿಂದ ನಮಗೆ ತೇವಾಂಶ ಬೇಕಾಗಿಲ್ಲ, ಬರೀ ಹುಳಿ ಅದು ಬರಬೇಕಷ್ಟೆ. ಇದನ್ನು ರೋಸ್ಟ್ ಮಾಡಿ ಹಾಕ್ಕೊತಾ ಇದ್ದೀವಿ, ಯಾಕಂದರೆ ಪೌಡರ್ಗೆ ನೀರು ಹಾಕಬಾರ್ದು ಅಂತ. ಇವಾಗ ಇದನ್ನೆಲ್ಲ ಒಂದು ಸ್ವಲ್ಪ ಆರಕ್ಕೆ ಬಿಟ್ಟು ಒಂದೇ ಸಾರಿ ಇದನ್ನ ಪೌಡರ್ ಮಾಡ್ಕೊಳ್ಳೋದಕ್ಕೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಬರೋಣ. ಇದ್ರ ಜೊತೆಗೇ ನಾನು ಇಲ್ಲಿ ಒಂದು ಕೈಡಿಯಷ್ಟು ಬೆಲ್ಲನೂ ಹಾಕ್ಕೊಳ್ತಾ ಇದ್ದೀನಿ ಜಜ್ಜಿ. ನೋಡಿ, ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೀನಿ, ಎಷ್ಟು ಫೈನ್ ಪೌಡರ್ ಆಗಿದೆ ಅಂತ. ಇದನ್ನು ಸ್ವಲ್ಪ ಆರಿಸ್ಕೊಳ್ಳೋದಕ್ಕೆ ಒಂದು ಪ್ಲೇಟಲ್ಲಿ ಹಾಕಿ ಹಾರಿಡ್ತಾ ಇದ್ದೀನಿ ಒಂದು 5 ನಿಮಿಷ ಅಷ್ಟು. ಇವಾಗ ಒಗ್ಗರಣೆಗೆ ಒಂದು ಪ್ಯಾನಲ್ಲಿ 2ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದು ಬಿಸಿ ಆದಮೇಲೆ 1 ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಎಳ್ಳು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಫ್ರೈ ಆದಮೇಲೆ 1 ಕಪ್ಪಷ್ಟು ಕಡಲೆ ಬೀಜ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಕಡಲೆ ಬೀಜ ಫ್ರೈ ಆದಮೇಲೆ ನಾನಿಲ್ಲಿ ಕರಿಬೇವನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ.
ಇವಾಗ ಇದಕ್ಕೆ 1/4 ಸ್ಪೂನಷ್ಟು ಇಂಗು ಹಾಕೊತಾ ಇದ್ದೀನಿ. ಅದರ ಜೊತೆಗೆ ಕಾಯಿ ತುರಿನೂ ಹಾಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾವು ಮಾಡಿಟ್ಕೊಂಡಿರೋ ಪೌಡರ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಕಡಿಮೆ ಉರಿಯಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡಿ, ಯಾಕಂದರೆ ಪೌಡರ್ ಏನು ನಮಗೆ ರೋಸ್ಟ್ ಆಗೋದು ಬೇಡ, ಆಲ್ರೆಡಿ ರೋಸ್ಟ್ ಮಾಡಿ ಮಾಡ್ಕೊಂಡಿರೋ ಪೌಡರೇ ಅಲ್ವಾ. ಅಂಗಡಿಯಿಂದ ತರೋ ಪುಳಿಯೋಗರೆ ಮಿಕ್ಸ್ ಥರನೇ ಮನೆಯಲ್ಲೇ ನಾವು ರೆಡಿಮೇಡ್ ಪುಳಿಯೋಗರೆ ಮಸಾಲ ಮಾಡಿಟ್ಕೊಂಡಿದ್ದೀವಲ್ವ, ಇದನ್ನು ನಾವು ಒಂದು ಡಬ್ಬಿಗೆ ಹಾಕ್ಕೊಂಡು ಇಟ್ಕೊಂಡ್ರೆ ಎಷ್ಟು ದಿನ ಬೇಕಾದರೂ ಬರುತ್ತೆ. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಬೇಕು ಅಂದಾಗ ಹುಣಸೆ ಗೊಜ್ಜು ಮಾಡಿಕೊಂಡು ಅನ್ನ ಮಾಡಿಕೊಂಡು ಆರಾಮಾಗಿ ಕಲಿಸ್ಕೋಬೋದು. ಇವಾಗ ಪುಳಿಯೋಗರೆ ಒಗ್ಗರಣೆ ಹಾಕೊಳ್ಳೋದಕ್ಕೆ ಅದೇ ಪ್ಯಾನ್ಗೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಬಿಸಿ ಆದಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಡಲೆಬೀಜ ಹಾಕ್ಕೊಂಡು 1/4 ಸ್ಪೂನ್ ಅಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಕೈಯಲ್ಲಿ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇವೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವು ಎಲೆಗಳನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ 1-2 ಬೇಡ್ಗೆ ಮೆಣಸಿನ್ಕಾಯಿನ ಮುರಿದು ಹಾಕ್ಕೊತಾ ಇದ್ದೀನಿ. ಇವಾಗ ನಾವು ಮಾಡಿಟ್ಕೊಂಡಿರೋ ರೆಡಿಮೇಡ್ ಪುಳಿಯೋಗರೆ ಮಸಾಲಾನ ಹಾಕ್ಕೊತಾ ಇದ್ದೀವಿ. ನೀವು ಎಷ್ಟು ಜನಕ್ಕೆ ಮಾಡ್ಕೊತಾ ಇದ್ದೀರಾ ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಇಲ್ಲಿ 1-2 ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಅನ್ನ ಹಾಕಿ ಕಲಿಸ್ಕೋಬೋದು. ಯಾಕಂದರೆ ಇಲ್ಲಿ ನಾವು ಹುಣಸೆ ಗೊಜ್ಜನ್ನು ಸ್ಕಿಪ್ ಮಾಡಿದ್ದೀವಿ, ಯಾಕಂದರೆ ಪೌಡರಲ್ಲೇ ನಾವು ಹುಣಸೆ ಗೊಜ್ಜನ್ನ ಹಾಕ್ಕೊಂಡಿದ್ವಿ. ನಿಮಗೆ ಇನ್ನೂ ಹುಣಸೆ ಲೈಕ್ ಹುಳಿ ಬೇಕು ಅಂದರೆ ಒಂದು ಸ್ವಲ್ಪ 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನ ನೀವು ನೆನೆಸಿಟ್ಕೊಂಡು ಕ್ಯೂಚ್ಕೊಂಡು ಅದರ ರಸನೂ ಹಾಕ್ಕೋಬೋದು. ಆದರೆ ದೇವಸ್ಥಾನಗಳಲ್ಲಿ ಜಾಸ್ತಿ ಹುಳಿ ಇರಲ್ಲ ಅಲ್ವಾ, ಇದೇ ರೀತಿ ಸ್ವಲ್ಪ ರೆಡಿಮೇಡ್ ಮಿಕ್ಸ್ಗೆ ಹಾಕ್ಕೊಂಡಿರ್ತಾರೆ. ನಿಮ್ಗೆ ಹುಳಿ ಜಾಸ್ತಿ ಬೇಡ ಅನ್ನೋರು ಇದೇ ಥರ ಮಾಡ್ಕೋಬೋದು. ನೋಡಿದ್ರಲ್ವಾ ಪರ್ಫೆಕ್ಟಾಗಿ ಎಷ್ಟು ಆಥೆಂಟಿಕ್ ಆಗಿ ಟೆಂಪಲ್ ಸ್ಟೈಲ್ನ ಪುಳಿಯೋಗರೆ ಗೊಜ್ಜನ್ನ ಮನೇಲಿ ಮಾಡ್ಕೊಂಡ್ವಿ ಅಂತ. ಎಷ್ಟು ಈಸಿಯಾಗಿ ಮಾಡಿಟ್ಕೋಬೋದು. ಮನೆಯಲ್ಲೇ ರೆಡಿಮೇಡ್ ಪೌಡರ್ ಮಾಡಿಟ್ಕೊಂಡ್ಬಿಟ್ರೆ ನಾವು ಯಾವಾಗ ಬೇಕೋ ಆವಾಗ ಇಷ್ಟಪಟ್ಟು ಮಾಡ್ಕೊಂಡು ತಿನ್ಬೋದು. ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಹೆಂಗೆ ಬಂತು ಪುಳಿಯೋಗರೆ ರೆಡಿ ಮಿಕ್ಸ್ ಪೌಡರ್ ಅಂತ ತಿಳಿಸ್ಕೊಡಿ.